ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನುಗ್ಗೆ ಸೊಪ್ಪಿನಲ್ಲಿರುವಂತಹ ಔಷಧೀಯ ಗುಣಗಳ ಬಗ್ಗೆನೇ ಮಾತಾಡೋಣ. ಹಾಗೆಯೇ ಇದನ್ನು ನಾವು ಸೇವಿಸೋದ್ರಿಂದ ನಮಗೆ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾತಾಡೋಣ. ಈ ಕೊರೋನಾ ಟೈಮಲ್ಲಂತೂ ಇಮ್ಯುನಿಟಿ ಪವರ್ ಕಡಿಮೆ ಆಗಿ ಅತಿ ಹೆಚ್ಚು ಜನ ವಿಟಮಿನ್ ಸಿ ಟ್ಯಾಬ್ಲೆಟಿಗೆ ಮೊರೆ ಹೋಗಿದ್ರು. ಹಾಗಾಗಿ ಈ ಇಮ್ಯುನಿಟಿ ಪವರು ಯಥೇಚ್ಛವಾಗಿ ಈ ನುಗ್ಗೆ ಸೊಪ್ಪಲ್ಲಿ ನೋಡ್ಬೋದಾಗಿದೆ. ಈ ನುಗ್ಗೆ ಸೊಪ್ಪಿಂದ ಆರೆಂಜಲ್ಲಿರುವ ವಿಟಮಿನ್ ಸಿ ಇದರ 5 ಪಟ್ಟು ಹೆಚ್ಚಿಗೆ ನಾವು ನುಗ್ಗೆ ಸೊಪ್ಪಿನಲ್ಲಿ ಇದೆ. ಬಹಳಷ್ಟು ಐರನ್ ಕಂಟೆಂಟ್ ಇರುವ ಗುಣಗಳನ್ನು ಈ ನುಗ್ಗೆ ಸೊಪ್ಪು ಹೊಂದಿದೆ. ತುಂಬಾ ಬೆನಿಫಿಟ್ ಇದೆ. ಹಾಗೆಯೇ ಪ್ರತಿನಿತ್ಯ ನಾವು ನುಗ್ಗೆ ಸೊಪ್ಪಿಗೆ ಸ್ವಲ್ಪ ನೀರು ಹಾಗೆಯೇ ಬೆಲ್ಲನ ಸೇರಿಸಿ ಸೇವಿಸೋದ್ರಿಂದ ಖಾಲಿ ಹೊಟ್ಟೆಗೆ ಸೇವಿಸೋದ್ರಿಂದ ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡುತ್ತೆ. ಮತ್ತು ರಕ್ತಹೀನತೆಯಿಂದ ಬಳಲ್ತಾ ಇರೋರಿಗಂತೂ ಇದು ತುಂಬಾ ಒಳ್ಳೆಯದು, ಅದರಿಂದ ದೂರ ಇಡ್ಬೋದು. ಈ ನುಗ್ಗೆ ಸೊಪ್ಪಿನಿಂದ ಸ್ಕೆಲೆಟಾನ್ ಅಂದರೆ ನಮ್ಮ ದೇಹದಲ್ಲಿರುವ ಬೋನ್ಸ್ ಕೂಡ ತುಂಬಾ ಗಟ್ಟಿಯಾಗಿ ಹೆಲ್ತಿಯಾಗಿ ಇರುತ್ತೆ. ಮತ್ತು ಹಾಲಿನಲ್ಲಿ ಸಿಗುವ ಕ್ಯಾಲ್ಶಿಯಂ, ವಿಟಮಿನ್ ಎ ಸಿಗುತ್ತೆ. 1 ಕ್ಯಾರೆಟ್ ಅಂದರೆ 100 ಗ್ರಾಮ್ ಕ್ಯಾರೆಟ್ನಲ್ಲಿರುವಂತಹ ಕ್ಯಾಲ್ಶಿಯಂ ಅದಕ್ಕಿಂತ ಹೆಚ್ಚು ಪಟ್ಟು ಇದರಲ್ಲಿ ಸಿಗುತ್ತೆ. ಹಾಗೆಯೇ BP ಮತ್ತು ಶುಗರ್ನ ಕಂಟ್ರೋಲ್ನಲ್ಲಿ ಇಟ್ಟಿರುತ್ತೆ. ಈ ನುಗ್ಗೆ ಸೊಪ್ಪಿಂದ ಏನೆಲ್ಲ ಬೆನಿಫಿಟ್ ಇದೆ ನೋಡಿ ಅಲ್ವಾ. ಇದರಲ್ಲಿ ಕ್ಯಾಲ್ಶಿಯಂ 450 ಗ್ರಾಮ್, ವಿಟಮಿನ್ ಇ 500 ಗ್ರಾಮ್, ಮೆಗ್ನೀಷಿಯಮ್ 42 ಗ್ರಾಮ್, ಫಾಸ್ಫರಸ್ 70 ಗ್ರಾಮ್, ಹಾಗೆ ಪೊಟ್ಯಾಷಿಯಮ್ ಕೂಡ 215 ಗ್ರಾಮ್ ಕೂಡ ಇರುತ್ತೆ. ನೋಡಿ, ಇಷ್ಟೆಲ್ಲ ಗುಣಗಳನ್ನು ಹೊಂದಿರುವ ಈ ನುಗ್ಗೆ ಸೊಪ್ಪನ್ನ ನಾವು ಸೇವಿಸೋದ್ರಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಅಲ್ವಾ. ಹಾಗಾಗಿ ನಾನು ಹೇಳ್ತಾ ಇರೋದು, ನೀವೇನು ಟ್ಯಾಬ್ಲೆಟಿಂದ ಮುಕ್ತರಾಗಬೇಕು ಅಂತ ಹೇಳಿದ್ರೆ ಈ ನುಗ್ಗೆ ಸೊಪ್ಪನ್ನು ನಿಮ್ಮ ಒಂದು ಅಡುಗೆಗಳ ರೆಸಿಪಿಗಳಲ್ಲಿ ಬಳಸ್ಕೊಳ್ಳಿ, ಯಥೇಚ್ಛವಾಗಿ ಇದನ್ನು ಸೇವಿಸಿ ಅಂತೇಳಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ನುಗ್ಗೆ ಸೊಪ್ಪಿನ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತೀನಿ. ಹಾಗಿದ್ದರೆ ಇವಾಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೇಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಇದರ ಒಂದು ರೆಸಿಪಿನ ಹೇಗೆ ಮಾಡ್ತೀನಿ ಅಂತೇಳಿ ತಿಳಿಸ್ಕೊಡ್ತೀನಿ. ಬಹಳಷ್ಟು ಉಪಯೋಗ ಇದೆ ಇದರಿಂದ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ.